ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಮಾತಾಡ್ತಿರುವಂಥ ಟಾಪಿಕ್ ಏನಪ್ಪ ಅಂತಂದರೆ, ಎಸ್ಟರ್ಡೇ ಕ್ಲಾಸಲ್ಲಿ ಏನು ಮಾಡಿದ್ದೇವಪ್ಪ ಅಂತಂದರೆ ನಾವು ಹೇಳ್ತೇವೆ ಏನು ಕಂಪಲ್ಸರಿ ರಿಯಲ್ ನಂಬರ್ ಚಾಪ್ಟರ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. 3 ಮಾರ್ಕ್ಸಿನ ಕ್ವಶನ್ ಯಾವ ಥರಪ್ಪ ಅಂತಂದರೆ, ಇಲ್ಲಿ ನೋಡಿ, √2, √3, √5 ಇದ್ರಲ್ಲಿ ಯಾವುದಾದ್ರೂ ಒಂದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಇದನ್ನು ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಕ್ಕೆ ಹೇಳ್ತಾನೆ. ಇನ್ನೇನು ಹೇಳ್ತಾನೆ, ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಕ್ಕೆ ಹೇಳ್ತಾನೆ. ಇರ್ರ್ಯಾಷನಲ್ ಅಂತೇಳಿ ಪ್ರೂವ್ ಮಾಡಂತ ಹೇಳ್ತಾನೆ. ಇದನ್ನೇ ಇರ್ರ್ಯಾಷನಲ್. ಇಲ್ಲಿ ಇರ್ರ್ಯಾಷನಲ್ ಅಂತ ಹೇಳ್ಬೇಕಾಗಿದೆಯಪ್ಪ ಅಂತಂದ್ರೆ ಪ್ರೂವ್ ಮಾಡ್ಬೇಕಂತ ಹೇಳಿದೆ. 3 ಮಾರ್ಕ್ಸಿನ ಕ್ವಶನ್ ಇದೆ. ಎಷ್ಟು ಮಾರ್ಕ್ಸಿನ ಕ್ವಶನ್ ಇದೆ? 3 ಮಾರ್ಕ್ಸಿನ ಕ್ವಶನ್. ಈ ಚಾಪ್ಟ್ರಲ್ಲಿ ಇದನ್ನಾದ್ರೂ 3 ಮಾರ್ಕ್ಸಿನ ಕ್ವಶನ್ ಕೇಳ್ತಾನೆ. ಇಲ್ಲ ಅಂತಂದರೆ ಇನ್ನೊಂದು ಫಾರ್ಮುಲಾ ಹೇಳಿದ್ದೀವಲ್ರಿ, ಏನಪ್ಪ ಅಂತಂದರೆ LCM of A, B into SCF of A, B is equals to product of these two numbers, product of their two numbers ಅಂತ. ಇದ್ರ ಮೇಲೆ ಅವ್ರು ಏನು ಮಾಡ್ತಾನೆ, 3 ಮಾರ್ಕ್ಸಿನ ಕ್ವಶನ್ ಕೇಳ್ತಾನೆ ಅಂತ ಹೇಳಿದ್ದೆ. ಓಕೆನಾ? ಇವಾಗ ಏನು ಮಾಡೋಮಪ್ಪ ಅಂತಂದರೆ ಇದರಲ್ಲಿ ಇರ್ರ್ಯಾಷನಲ್ ಅಂತ ಏಕೆಂದ ಪ್ರೂವ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಇದನ್ನು ನೋಡೋಣ. ಇವಾಗ ನೋಡಿ, prove that √5 is an irrational number. √5 ಅನ್ನೋದು ಏನಪ್ಪ ಅಂತಂದರೆ ಒಂದು ಇರ್ರೇಷನಲ್ ನಂಬರ್ ಅಂತೇಳಿ ಇವಾಗ ಪ್ರೂವ್ ಮಾಡೋಣ. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಏನಪ್ಪ ಅಂತಂದರೆ ಕಾಂಟ್ರಡಿಕ್ಷನ್ ಮೆಥಡಿಂದ ಹೇಳೋಣ. ಇದು ಆ್ಯಕ್ಚುಲಿ ಏನಿದೆ, ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡೋಕೆ ಹೋಗ್ತಿದ್ದೇವೆ. ನಾವೇನು ಅಜ್ಯೂಮ್ ಮಾಡೋಣಪ್ಪ ಅಂತಂದರೆ ಇದು ರ್ಯಾಷನಲ್ ನಂಬರ್ ಇದೆ ಅಂತ ಹೇಳ್ಕಿಂತ ಅಜ್ಯೂಮ್ ಮಾಡೋಣ. ಆ ಮೆಥಡಿಂದ ಏನು ಮಾಡೋಣ, ಸಾಲ್ವ್ ಮಾಡೋಣ. ಲೆಟ್ ಅಸ್ ಪ್ರೂಫ್ ಲೆಟ್ ಅಸ್ ಅಜ್ಯೂಮ್ √5 is rational number. √5 ಅನ್ನೋದು ಏನಪ್ಪ ಅಂತಂದರೆ ಒಂದು ರ್ಯಾಷನಲ್ ನಂಬರ್ ಅಂತ ಹೇಳೋಣ. ಈ ರ್ಯಾಷನಲ್ ನಂಬರ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ರೀ? ರ್ಯಾಷನಲ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ P/Q, ಬಟ್ Q ಏನಾಗಿರ್ಬಾರ್ದು, ನಾಟ್ ಈಕ್ವಲ್ಸ್ ಟು 0 ಆಗಿರ್ಬಾರ್ದು. ಓಕೆನಾ? ಇಲ್ಲಿ ನೋಡಿ, √5 equals to A/B or P/Q ಏನು ಬೇಕಾಗುತ್ತೆ ನಿಮ್ಮ ಇಷ್ಟ. A/B where A and B are co-prime. A ಮತ್ತು B ಏನಾಗಿರ್ತಾವ್ರಿ? co-primes ಆಗಿರ್ತಾವೆ. ಹಂಗಂದ್ರೆ co-primes ಅಂದ್ರೆ ಏನು ಅಂತ, ಇಲ್ಲಿ ನೋಡಿ, co-primes ಅಂದ್ರೆ ಏನಪ್ಪ ಅಂತಂದ್ರೆ, ಈಗ ಯಾವುದಾದ್ರು 2 ನಂಬರ್ ಇದೆ ಅಂತ ಇಟ್ಕೊಳ್ಳಿ. 2 ಮತ್ತು 8 ಇದೆ ಅಂತ ಇಟ್ಕೊಳ್ಳಿ. 2 ಮತ್ತು 7 ಇದೆ ಅಂತ ಇಟ್ಕೊಳ್ಳಿ. ಈಗ 2 ಮತ್ತು 7 ಇದೆಯಪ್ಪ ಅಂತಂದರೆ ಈಗ co-prime numbers ಅನ್ಬೋದು. ಯಾವ ಥರಪ್ಪ ಅಂತಂದರೆ ಇಲ್ಲಿ ನೋಡಿ, ಇದ್ರ ಫ್ಯಾಕ್ಟರ್ಸ್ ಏನು ಬರ್ತಾವೆ ರೀ? 1 ಮತ್ತು 2 ಬರುತ್ತೆ. ಇದ್ರದ್ದು ರೀ 1 ಮತ್ತು 7 ಬರುತ್ತೆ. ಇದ್ರದ್ದು ಕಾಮನ್ ಫ್ಯಾಕ್ಟ್ರಿ ಯಾವುದಿದೆ ರೀ? 1 ಇದೆ. ಯಾವಾಗ 2 ನಂಬರ್ಸದ್ದು ಕಾಮನ್ ಫ್ಯಾಕ್ಟ್ರಿ 1 ಬರುತ್ತೆ ನೋಡ್ರಿ, ಅವ್ಕೆ ನಾವೇನು ಹೇಳ್ತೇವೆ ರೀ? co-primes ಅಂತೇವಿ. ಯಾವಾಗಲೂ 2 ನಂಬರ್ಸು ಪ್ರೈಮ್ ನಂಬರ್ ಆಗಿರ್ಬೇಕಂತ ಅಲ್ಲ. ಇಲ್ಲಿ ನೋಡಿ, ಬೇರೆ ಯಾವುದಾದ್ರೂ ತೊಗೊಳ್ಳಿ. 3 ಮತ್ತು 8 ತೊಗೋರಿ. ಓಕೆ. ಇಲ್ಲಿ ನೋಡಿ, 3 ಅನ್ನೋದು ಏನು ರೀ? ಇದು ಕಾಮನ್. ಇದ್ರದ್ದು ಫ್ಯಾಕ್ಟರ್ಸ್ ಏನು? 1 ಮತ್ತು 3. ನೆಕ್ಸ್ಟ್ ಇದ್ರದ್ದು ಬರೀರಿ. 1 2 4 ಟೇಬಲಿಂದ ಹೋಗುತ್ತೆ. ನೆಕ್ಸ್ಟ್ 8 ಆಗುತ್ತೆ ರೀ. ಇದರಲ್ಲಿ ಕಾಮನ್ ಫ್ಯಾಕ್ಟ್ರಿ ಯಾವ್ದು ಬರತೈತಿ? 1 ಬರತೈತಿ. ಓಕೆ, 1 ಬರತೈತೇನ್ರಿ? ಇದಕ್ಕೆ ನಾವೇನು ಅನ್ಬೋದಪ್ಪ ಅಂದರೆ co-primes ಅನ್ಬೋದು. ಅಂದರೆ co-primes ಅಂದರೆ ಏನಪ್ಪ ಅಂತಂದರೆ, 2 ನಂಬರ್ ಇದೆಯಪ್ಪ ಅಂತಂದರೆ ಅದ್ರದ್ದು ಕಾಮನ್ ಫ್ಯಾಕ್ಟರ್ ಎಷ್ಟಾಗಿರ್ಬೇಕು? 1 ಆಗಿರ್ಬೇಕು. ಅದಕ್ಕೆ ನಾವೇನು ಹೇಳ್ತೇವೆ ರೀ? co-primes ಅಂತೇವೆ. ಓಕೆನಾ? co-primes ಅಂದರೆ ಐಡಿಯಾ ಬಂತಲ್ವಾ? ಏನು ರೀ? ಇದ್ರದ್ದು ಕಾಮನ್ ಫ್ಯಾಕ್ಟರ್ 1 ಆಗಿರ್ಬೇಕು. ಓಕೆ, ಇವಾಗ ನೋಡಿ, ನೆಕ್ಸ್ಟ್ ಏನು ಮಾಡಿ, ಇವಾಗ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಇಲ್ಲಿ ಏನು ಮಾಡಿ, ಇಲ್ಲ ಅಂತಂದರೆ ಈ ಸ್ಟೆಪ್ ಆದಮೇಲೆ ಯಾವುದಾದ್ರೂ ಈ ಸ್ಟೆಪ್ ಆದಮೇಲೆ ಆದರೂ ಬರಿಬೋದು.
ಇಲ್ಲಿ ನೋಡಿ, ಇದು ಡಿವೈಡ್ ಐತಿ, ಈ ಸೈಡ್ ಹೋದ್ರೆ ಏನಾಗ್ತೈತಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಯಾವುದಾದ್ರೂ ಒಂದು ಈಕ್ವಲ್ ಟು ಸೈನನ್ನ ಡಿವೈಡ್ ನಂಬರ್ ಕ್ರಾಸ್ ಮಾಡ್ತಿದ್ದೆಪ್ಪ ಅಂದ್ರೆ ಏನಾಗ್ತದೆ ಮಲ್ಟಿಪ್ಲಿಕೇಶನ್ ಆಗುತ್ತಾ. ಇವಾಗ ಏನು ಮಾಡಿ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ √5a ಹೋಲ್ b ಹೋಲ್ ಸ್ಕ್ವೈರ್ ಈಸ್ ಈಕ್ವಲ್ಸ್ ಟು a ಸ್ಕ್ವೈರ್. ಇದು ಏನಾಗ್ತೈತಿ ಇಲ್ಲಿ b ಆಗುತ್ತೆ, b ಐತಿ. ಈ ಸ್ಕ್ವೈರ್ ಮಾಡಿರಿ, ಇದಕ್ಕೆ ಸ್ಕ್ವೈರ್ ಅಪ್ಲೈ ಆಗ್ತಿದೆ ಅಂದ್ರೆ ಏನಾಗ್ತೈತಿ √5 ಹೋಲ್ ಸ್ಕ್ವೈರ್ b ಸ್ಕ್ವೈರ್ ಈಕ್ವಲ್ಸ್ ಟು a ಸ್ಕ್ವೈರ್. ಇದು ಯಾಕೆ ಹಿಂಗೆ ಬಂತಂದ್ರೆ ಇಲ್ಲಿ ನೋಡಿ √5 b ಹೋಲ್ ಸ್ಕ್ವೈರ್ ಇದೆನಾ, ಫಾರ್ಮುಲಾ ಇದೆ ರೀ, ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ಸ್ ಅಲ್ಲಿ ಫಾರ್ಮುಲಾ ಬರುತ್ತಲ್ರಿ. ಸಪೋಸ್ ಏನಾದರೂ m ಇದ್ರೆ ab ಹೋಲ್ ಟು ದಿ ಪವರ್ m ಇದ್ರೆ ಫಾರ್ಮುಲಾ ಏನು ಬರ್ತದ್ರಿ a ಟು ದಿ ಪವರ್ m ಇಂಟು b ಟು ದಿ ಪವರ್ m. ಅಂದರೆ ಆ ಪವರ್ ಏನಾಗುತ್ತೆ ಎರಡಕ್ಕೂ ಅಪ್ಲೈ ಆಗ್ತೈತಿ ಅಂತ. ಇಲ್ಲಿ ನೋಡಿ √5 ಹೋಲ್ ಸ್ಕ್ವೈರ್ b ಸ್ಕ್ವೈರ್ ಎರಡಕ್ಕೂ ಅಪ್ಲೈ ಆಗ್ತೈತಿ. ಇವಾಗ ನೋಡ್ರಿ ಇವೆರಡು ಏನಾಗ್ತಾವ್ರಿ ಕ್ಯಾನ್ಸಲ್ ಆಗ್ತಾವೆ. ಏನೇನು ಕ್ಯಾನ್ಸಲ್ ಆಗ್ತೈತಿ ರೀ, ರೂಟ್ ಮತ್ತು ಸ್ಕ್ವೈರ್ ಕ್ಯಾನ್ಸಲ್ ಆಗುತ್ತೆ. ಯಾಕೆ ಆಗುತ್ತೆ ಅಂದರೆ ಇಲ್ಲಿ ನೋಡಿ 5 ಇವು ರೂಟದ ವ್ಯಾಲ್ಯೂ ಏನು ರೀ 1/2 ರೀ. ರೂಟದ ವ್ಯಾಲ್ಯೂ ಏನಾಗ್ತೈತಿ ರೀ 1/2 ಆಗುತ್ತೆ. ರೂಟ್ ವ್ಯಾಲ್ಯೂ ಎಷ್ಟು ರೀ 1/2 ಆಗುತ್ತೆ. ಹೋಲ್ ಸ್ಕ್ವೈರ್ ಇದೇನು ರೀ b ಸ್ಕ್ವೈರ್ ಹಂಗೆ ಇರ್ತೈತಿ. ಇಲ್ಲಿ ನೋಡಿ a ಟು ದಿ ಪವರ್ m ಹೋಲ್ ಟು ದಿ ಪವರ್ m ಮತ್ತು ಫಾರ್ಮುಲಾ ಬರುತ್ತೆ ರೀ a ಟು ದಿ ಪವರ್ m ಹೋಲ್ ಟು ದಿ ಪವರ್ n. ಹೆಂಗೆ ಬರೀತೀರಿ a ಟು ದಿ ಪವರ್ mn ಅಂತ ಬರೀತೀರಿ, a ಟು ದಿ ಪವರ್ mn ಅಂತ ಬರೀತೀರಿ. 5 1/2 ಇಂಟು 2 ಇದೇನಾಗ್ತದೆ ರೀ b ಸ್ಕ್ವೈರ್ ಹೆಂಗೆ ಇರ್ತೈತಿ. ಇಲ್ಲಿ ಏನಾಗ್ತದೆ ಎರಡು ನ್ಯೂಮಿನೇಟರ್ ಮತ್ತು ಡಿನಾಮಿನೇಟರ್ ಇದೆ. ಓಕೆ, ಎರಡು ಏನಾಗ್ತದೆ ಕ್ಯಾನ್ಸಲ್ ಆಗುತ್ತೆ. 2 1 2 5 ಟು ದಿ ಪವರ್ 1 b ಸ್ಕ್ವೈರ್ ಆಗುತ್ತೆ. 5 ಟು ದಿ ಪವರ್ 1 ಅಂದರೆ ಏನು ರೀ 5 ಆಗ್ತೈತಿ. ಓಕೆ, ಇದು ಆನ್ಸರ್ ಏನಾಗ್ತೈತಿ ಲಾಸ್ಟ್ 5 b ಸ್ಕ್ವೈರ್ ಆಗುತ್ತೆ. ಕರೆಕ್ಟಾಗಿ ನೋಡಿರಿ, ಇಷ್ಟೆಲ್ಲ ಇರ್ತೈತಿ ಇದು. ಓಕೆ, ಆನ್ಸರ್ ಏನು ಬರ್ತೈತಿ ರೀ 5 b ಸ್ಕ್ವೈರ್ ಈಕ್ವಲ್ಸ್ ಟು a ಸ್ಕ್ವೈರ್. ಇದೆಲ್ಲ ಬೇಸಿಕ್ ಐಡಿಯಾ ಇರಬೇಕು ಇದ್ರ ಬಗ್ಗೆ. ಓಕೆ, ಈ ಥರ ಕ್ವಶನ್ಸ್ ಅರೈಸ್ ಆಗುತ್ತೆ, ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇಲ್ಲೇನು ಮಾಡ್ತೀರಪ್ಪ ಅಂತಂದರೆ ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಕೊಡ್ತೀವಿ. ಇಲ್ಲಿ ನೋಡಿ ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಕೊಡ್ತೇವೆ. ಇಲ್ಲಿ ನೋಡಿ 5 a ಸ್ಕ್ವೇರ್ ಡಿವೈಡ್ ಮಾಡುತ್ತೇನ್ರಿ, 5 a ಸ್ಕ್ವೇರ್ ಡಿವೈಡ್ ಮಾಡುತ್ತಾ. ಇಲ್ಲಿ ನೋಡಿ 5 ಡಿವೈಡ್ಸ್ a ಸ್ಕ್ವೇರ್. ನೆಕ್ಸ್ಟ್ 5 ಡಿವೈಡ್ಸ್ a. ಇಲ್ಲಿ ನೋಡಿ 5 a ಸ್ಕ್ವೇರ್ ಡಿವೈಡ್ ಮಾಡುತ್ತಪ್ಪ ಅಂದ್ರೆ 5 ಏನು ಮಾಡ್ತೈತಿ ಏನು ಡಿವೈಡ್ ಮಾಡುತ್ತಾ ಅಂತ. ಸಪೋಸ್ ಇಲ್ಲಿ ನೋಡಿ a ಸ್ಕ್ವೇರ್ ಈಕ್ವಲ್ಸ್ ಟು 25 ತಗೋರಿ. ಆ ಸ್ಕ್ವೇರ್ ಆ ಸೈಡ್ ಹೋದ್ರೆ ಏನಾಗುತ್ತೆ ರೀ a ಈಕ್ವಲ್ಸ್ ಟು ರೂಟ್ ಆಗ್ತೈತಿ ರೀ. ರೂಟ್ ಆಗುತ್ತಾ. ಓಕೆ, ಇಲ್ಲಿ ಏನಾಗ್ತೈತಿ ರೀ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಪ್ಲಸ್ ಆರ್ ಮೈನಸ್ ರೂಟ್ ಬರುತ್ತೆ. ಬಟ್ ನಾವೇನು ಪಾಸಿಟಿವ್ ಅಷ್ಟೇ ಕನ್ಸಿಡರ್ ಮಾಡ್ತೇವೆ ರೀ. ಪ್ಲಸ್ √5 ಇದೇನು ರೀ ಸ್ಕ್ವೇರ್ ರೂಟ್ ಆಫ್ 25 ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ ರೀ 5 ಆಗುತ್ತೆ. ಇಲ್ಲಿ ನೋಡಿ 25 ಜನ ಮಲ್ಟಿಪಲ್ ಆಫ್ 5, ದೆನ್ 5 ಜನ ಮಲ್ಟಿಪಲ್ ಆಫ್ 5 ಅಂದರೆ ಈ 25 ಏನಾಗ್ತೈತಿ ರೀ 5 ಕ್ಯಾನ್ಸಲ್ ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ಅದರಿಂದ ಬರುವಂಥ ರಿಸಲ್ಟು ಏನಾಗ್ತೈತಿ ರೀ 5 ಡಿವೈಡ್ ಆಗ್ತೈತಿ ಅಲ್ರಿ, ಡಿವೈಡ್ ಆಗುತ್ತೆ. ಅದಕ್ಕೆ ಏನು ಹೇಳ್ತೇವೆ ನಾವು 5 ಡಿವೈಡ್ಸ್ a ಸ್ಕ್ವೇರ್, ದೆನ್ 5 ಡಿವೈಡ್ಸ್ a. ನೆಕ್ಸ್ಟ್ ನೋಡಿ ಇಲ್ಲಿ ಏನು ಮಾಡೋಪ್ಪ ಅಂದ್ರೆ ಲೆಟ್ a ಈಕ್ವಲ್ಸ್ ಟು 5c. ಇಲ್ಲಿ ಏನು ಮಾಡತ್ತೀರಪ್ಪ ಅಂದ್ರೆ ಇದ್ರ ಏನು ಮಾಡೋಮ್ರಿ a ಇದ್ದಲ್ಲಿ a ಜಾಗದ ಪ್ಲೇಸ್ ಒಳಗಡೆ ಏನು ಮಾಡೋಮ್ರಿ 5c ಹಾಕಮ್ಮ. ಸಪೋಸ್ ಏನಾದರೂ ಇಲ್ಲಿ √2 ಕೊಟ್ಟಿದ್ರೆ 2c ಹಾಕಬೇಕು. ಸಪೋಸ್ ಏನಾದರೂ 3 ಕೊಟ್ಟಿದ್ರೆ 3c ಹಾಕ್ಬೇಕು ರೀ. ಓಕೆ, ಇಲ್ಲಿ ನೋಡಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇದ್ರೊಳಗಡೆ 5 ಇಲ್ಲಿ ನೋಡಿ ಏನಾಗುತ್ತಪ್ಪ ಅಂತಂದರೆ ಇದು ಸಬ್ಸ್ಟಿಟ್ಯೂಟ್ ಮಾಡಿರಿ ಈಕ್ವಲ್ಸ್ ಟು ಏನಂದ್ರೆ ವ್ಯಾಲ್ಯೂ ಎಷ್ಟೈತೆ ರೀ 5c ಹೋಲ್ ಸ್ಕ್ವೇರ್ ಆಗುತ್ತೆ ರೀ. 5c ಹೋಲ್ ಸ್ಕ್ವೇರ್ ಅದನ್ನ ಎಷ್ಟಾಗುತ್ತೆ ರೀ 5 b ಸ್ಕ್ವೇರ್ ಈಕ್ವಲ್ಸ್ ಟು 25 c ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ನೋಡಿ b ಸ್ಕ್ವೇರ್ ಈಕ್ವಲ್ಸ್ ಟು ಇಷ್ಟು ಎಷ್ಟಾಗುತ್ತೆ 25 ಡಿವೈಡ್ ಬೈ 5 c ಸ್ಕ್ವೇರ್ 5 5 5 5
ಬಿ ಸ್ಕ್ವೇರ್ ಈಕ್ವಲ್ಸ್ ಟು 5c ಸ್ಕ್ವೇರ್ ಆಗುತ್ತೆ ರೀ. ಬಿ ಸ್ಕ್ವೇರ್ ಈಕ್ವಲ್ಸ್ ಟು 5c ಸ್ಕ್ವೇರ್ ಆಗುತ್ತಾ? ಇಲ್ಲಿ ನೋಡಿ ಬಿ ಸ್ಕ್ವೇರ್ ಏನಾಗುತ್ತೆ ರೀ 5 ಇಂದ ಡಿವೈಡ್ ಆಗುತ್ತಾ? ಓಕೆ 5 ಡಿವೈಡ್ಸ್ b square, then 5 divides b ಆಗುತ್ತೆ ರೀ. ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ರೀ a 5 ಇಂದ ಡಿವೈಡ್ ಆಗುತ್ತೆ ಅಂತ ಹೇಳತ್ತೇವೆ, ಇಲ್ಲಿ b ನು ಏನಾಗುತ್ತೆ ರೀ 5 ಇಂದ ಡಿವೈಡ್ ಆಗುತ್ತೆ ಅಂತ ಹೇಳತ್ತೇವೆ. ಇದು ಇಕ್ವೇಷನ್ ನಂಬರ್ 2 ರೀ. ಇಕ್ವೇಷನ್ ನಂಬರ್ 2 ಇಲ್ಲಿ ನೋಡಿ 5 ಕಡೆ ಬಂದು ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ, ಅದಕ್ಕೆ ಬಿ ಸ್ಕ್ವೇರ್ ಏನು ಮಾಡ್ತೀರಿ 5 ಡಿವೈಡ್ ಮಾಡುತ್ತೆ ಅಂತ ಹೇಳಕತ್ತೇವೆ. ಓಕೆ ಫ್ರಮ್ ಇಕ್ವೇಷನ್ ನಂಬರ್ 1 and 2 ಫ್ರಮ್ ಇಕ್ವೇಷನ್ ನಂಬರ್ 1 and 2 ಫ್ರಮ್ ಇಕ್ವೇಷನ್ 1 and 2 from equation number 1 and 2 ಏನು ಹೇಳ್ಬೋದು ರೀ 5 is a common factor of a and b this is contradiction. ಯಾಕೆ ಹೇಳ್ರಿ ನಾನು ಏನಾದರೂ ಎ ಮತ್ತು ಬಿ ಏನೇ ಆಗಿರ್ತಾವಪ್ಪ ಅಂತಂದ್ರೆ ಜಸ್ಟ್ ಕೋ ಪ್ರೈಮ್ಸ್ ಆಗಿರ್ತಾವ ಅಂತ ಹೇಳತ್ತಿದ್ದೆ. ಇದೊಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂ ಏನಿದೆ ಕೋ ಪ್ರೈಮ್ಸ್ ಆಗಿದಾವ ಅಂತ ಹೇಳಿದೆವು. ಓಕೆನಾ? ಅಂದ್ರೆ ಕಾಮನ್ ಫ್ಯಾಕ್ಟರ್ ಎಷ್ಟು ಬರಬೇಕಾಗಿತ್ತು ನಮ್ಗೆ? ಬರೀ 1 ಬರಬೇಕಾಗಿತ್ತು. ಯಾವುದು ಇಲ್ಲಿ ಹೇಳಿದೆವಲ್ಲ ಅವಾಗಲೇ 2 ಮತ್ತು 7 ಇತ್ತಪ್ಪ ಅಂತಂದ್ರೆ 1 2 1 7 ಐತಿ. ಕಾಮನ್ ಫ್ಯಾಕ್ಟರ್ ಏನು ಬರಬೇಕಾಗಿತ್ತು ರೀ 1 ಅಷ್ಟೇ ಬರಬೇಕಾಗಿತ್ತು. ಇಲ್ಲಿ ಏನು ಬರತ್ತೈತಿ ರೀ 5 ಕಾಮನ್ ಫ್ಯಾಕ್ಟರ್ ಆಫ್ ಎ ಆ್ಯಂಡ್ ಬಿ ಆಗೈತಿ. ಓಕೆ ಈ ಥರ ಬರಬಾರ್ದು ಆಯಿತಾ. ಕಾಮನ್ ಫ್ಯಾಕ್ಟರ್ 1 ಏನಾದರೂ ಆಗಿದ್ರೆ ನಾವು ಏನು ಹೇಳ್ಬೋದಾಗಿತ್ತು, ಇದಕ್ಕೆ ಇದೊಂದು ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದಾಗಿತ್ತು. ಇಲ್ಲಿ ಏನು ಬರತ್ತೈತಿ ರೀ ಜಾಸ್ತಿ ಬರತ್ತೈತಿ. ಇಲ್ಲಿ ಏನು ಬರತ್ತೈತಿ ಕಾಮನ್ ಫ್ಯಾಕ್ಟರ್ 5 ಬರತ್ತೈತಿ. ಅದಕ್ಕೆ ನಾವು ಇದು ಏನು ಹೇಳ್ತೀವಿ ರೀ ದಿಸ್ ಈಸ್ ಕಾಂಟ್ರಡಕ್ಷನ್. Our assumption is wrong. Our assumption is wrong. ಏನು ಹೇಳ್ತೇವೆ ಈಗ? Therefore root 5 is an irrational number. ಓಕೆನಾ? ಇದು ನೋಡಿ ಕಾನ್ಸೆಪ್ಟ್ನ ನೀಟಾಗಿ ತಿಳ್ಕೊರಿ. ಇಲ್ಲೇನು ರೂಟ್ 5 ಕೊಟ್ಟಿದ್ದಾನಲ್ಲ, ನೆಕ್ಸ್ಟ್ ಏನು ಕೊಡ್ಬೋದು ರೂಟ್ 2 ಕೊಡ್ಬೋದು, ರೂಟ್ 3 ಕೊಡ್ಬೋದು. ಇದ್ರಲ್ಲಿ ಏನಪ್ಪ ಅಂದರೆ ಕಂಪಲ್ಸರಿ ಏನೋ ಮಾಡ್ತಾರೆ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಇರ್ತೈತೆ ರೀ ಆಯಿತಾ. 3 ಮಾರ್ಕ್ಸಿಗೆ ಈ ಚಾಪ್ಟರ್ ಮೇಲಿಂದ ಕಂಪಲ್ಸರಿ ಕ್ವಶನ್ ಇರುತ್ತೆ. ಇದು ಪ್ರಾಕ್ಟೀಸ್ ಮಾಡಿ. ನಾನು ಫುಲ್ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಒಂದ್ಸಲ ಅಂಡರ್ಸ್ಟ್ಯಾಂಡ್ ಆಯ್ತಪ್ಪ ಅಂದರೆ ಆರಾಮ್ಸೆ ಏನು ಮಾಡ್ಬೋದು 2 to 3 minutes ಸಾಕ್ರಿ ಇದು ಮಾಡೋಕ್ಕೆ ಆಯಿತಾ. ನಾನು ಫುಲ್ ಕಂಪ್ಲೀಟಾಗಿ ಎಲ್ಲ ಬೇಸಿಕ್ ಎಲ್ಲ ಕವರ್ ಮಾಡಿದ್ದೀನಲ್ಲ, ಅದಕ್ಕೆ ಇಷ್ಟೊತ್ತಾಗಿರುತ್ತೆ. ನೀವೇನು ಮಾಡಬೇಕಪ್ಪ ಆದಮೇಲೆ ಕರೆಕ್ಟಾಗಿ ತಿಳ್ಕೊಂಡ್ರಿಂದ ಸಾಲ್ವ್ ಮಾಡಿದರೆ 2 to 3 minutes ಸಾಕು ಎನ್ಎಫ್. ಓಕೆನಾ? ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋ ಬರ್ತಾನೆ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.